ನಾವು ಪ್ರತಿದಿನ ಜೀವಿಸೋದು ಆಕಾಶ ಭೂಮಿ ನಡುವೆನೇ. ಆದರೆ ನಾವು ಭೂಮಿ ಮೇಲೆ ಓಡಾಡ್ತಿರ್ತೀವಿ, ಭೂಮಿನ ನೋಡ್ತೀವಿ, ಆದರೆ ಆಕಾಶನ ನಾವು ತಲೆ ಎತ್ತಿ ನೋಡೋದೇ ತುಂಬ ಕಡಿಮೆ. ಸಂಜೆ ಟೈಮ್ ಯಾವತ್ತಾದರೂ ತುಂಬ ಖುಷಿ ಆದಾಗ, ಇಲ್ಲ ತುಂಬ ಮನಸ್ಸಿಗೆ ದುಃಖ ಆದಾಗ ಆಕಾಶನ ಒಂದು ಸಲ ತಲೆ ಎತ್ತಿ ನೋಡಿ, ಎಷ್ಟು ಚೆನ್ನಾಗಿ ಮೋಡಗಳು ಚಲಿಸ್ತಾ ಇರ್ತವೆ. ಅದು ನೋಡಿದಾಗ ಮನಸ್ಸಿಗೆ ಆಗೋ ಸಮಾಧಾನ ಇದೆಯಲ್ಲ, ಅದು ಯಾರ ಮಾತಿಂದನೂ ಯಾರಿಂದನೂ ಆಗಲ್ವೇನೋ ಅನ್ನೋ ಥರ ಇದೆ. ಇವತ್ತು ನಾನು ಕೂಡ ಸುಮ್ಮನೆ ಹಾಗೆ ಆಕಾಶನ ತಲೆ ಎತ್ತಿ ನೋಡಿದೆ, ಎಷ್ಟು ಚೆನ್ನಾಗಿ ಕಲರಾಗಿ ಆ ಮೋಡಗಳು ಚಲಿಸ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ನೋಡೋಕ್ಕೆ ತುಂಬ ಖುಷಿಯಾಗಿತ್ತು. ನೀವೇನಾದರೂ ನೋಡಿಲ್ಲ ಅಂದರೆ ಒಂದು ಸಲ ಸಂಜೆ ಟೈಮು ಈವ್ನಿಂಗ್ ಯಾವಾಗಾದರೂ ವಾಕ್ ಮಾಡ್ಬೇಕಾದ್ರೆ ಒಂದು ಸಲ ನೋಡಿ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾವು ಮಂಚನ ಈ ಸೈಡ್ ಹಾಕಿದ್ವಿ. ಇವತ್ತು ಸ್ವಲ್ಪ ಬೆಡ್ರೂಮ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಬೆಡ್ರೂಮ್ ಬಗ್ಗೆನೇ ಇವತ್ತು ಸ್ವಲ್ಪ ಟಿಪ್ಸ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ತೇನೆ. ನಾನೇನು ಪಾಲಿಸ್ತೀನಿ ಅದನ್ನು. ಇವತ್ತು ಮಂಚನ ಸ್ವಲ್ಪ ಆ ಕಡೆ ಇಡಬೇಕಿತ್ತು, ಕಿಟಕಿ ಕಡೆ. ಇನ್ನು ಬೇಸಿಗೆಗಾಲ ಸ್ಟಾರ್ಟ್ ಅಲ್ಲ, ಈ ಕಡೆ ಸ್ವಲ್ಪ ಫ್ಯಾನ್ ಗಾಳಿ ಕಡಿಮೆ ಇದೆ ಅಂತ. ತವ್ರ ಮನೆಗ ತವ್ರ ಮನೆ ನನ್ನ ಸೀರೆ ಯಾಕೆ ತಗೊಳೋಗ್ತಾ ಇದೆಯಾ? ಎರಡು ಆ ಬ್ಯಾಗಲ್ಲಿರೋದೆಲ್ಲ ನನ್ನ ಸೀರೆ ನೆನ್ನೆ. ಹಾಂ, ತುಂಬ್ಕೊಂತೀಯ. ಜಾಸ್ತಿ ಯೂಸ್ ಮಾಡಿದಿರೋ ಸೀರೆನೆಲ್ಲ ಆ ಬ್ಯಾಗಲ್ಲಿ ಹಾಕಿ ಇಟ್ಟಿರೋದು ನಾನು. ನಿಂತವ್ರ ಮನೆಗೆ ನನ್ನ ಬಟ್ಟೆ ತುಂಬಿಕೊಂಡು ಹೋಗ್ತಾ ಇದೆಯಲ್ಲ, ಏನು ಕೇಳು. ಈಗ ಹಿಂಗೆ ತಗೊಂಡೋಗಿ, ಈಗ ಹೊಸ್ದಾಗಿ ಬಂದಿದ್ದಿಲ್ಲ ರೇಷ್ಮೆ ಸೀರೆ ಮಾರೋದು, ಆ ರೀತಿ ರೇಷ್ಮೆ ಸೀರೆ ಆದರೆ ತವ್ರ ಮನೆಗೆ ಹೋಗ್ತೀನಿ, ನೆಪ್ತಲ್ಲಿ ಮಾರಿಬಿಟ್ಟಾದರೂ ದುಡ್ಡು ತೊಗೊಂಡೋಗ್ಬೋದು. ಪಾಪ ಅದು ಮಾಮೂಲಿ ಸೀರೆ, ಹೋಗುವಾಗ ಆ ಸೀರೆ ಎತ್ಕೊಂಡು ಹೋಗ್ತಾ ಇದೆಯಲ್ಲ. ಈಗ ಗೊತ್ತಾಯ್ತಲ್ಲ, ಇಟ್ಬಿಡು. ಅನಿಸ್ತೀನಿ. ಅಲ್ಲ, ನನ್ನ ಸೀರೆ ತಗೊಂಡು ಹೋಗ್ತಾ ಇದೆಯಲ್ಲ, ಮತ್ತೆ ನಾನು ಏನು ಮಾಡಲಿ ಹೇಳು. ಇದು ಮೊನ್ನೆ ಜ್ಯುವೆಲರೀಸು ಯಾವ್ದು ಹಾಕ್ಕೊಳ್ಳಿ ಅಂದ್ಬಿಟ್ಟು ಇಯರಿಂಗ್ಸ್ ಎಲ್ಲ ಇದೆ. ಇದು ಮಾಡಬೇಡ, ಇದೆಲ್ಲ ನಾನು ಬಳಸಿ ಎಷ್ಟು ವರ್ಷ ಆಯಿತು ಅಲ್ಲ. ಇದೆಲ್ಲ ಆವಾಗ ಒಂಥರ ಈ ರೀತಿ ಕಲರು ಜ್ಯುವೆಲರ್ಸ್ ಬರೋದಲ್ಲ, ಆವಾಗ ಟ್ರೆಂಡ್ ಇದು, ಆವಾಗ ತೊಗೊಂಡಿದ್ದು ಇದು ಸೆಟ್ಟು. ಇದನ್ನ ಹಾಕೊಳ್ಳೋಣ ಮೊನ್ನೆ ಮದುವೆಗೆ ಅಂದ್ಬಿಟ್ಟು. ಇರು ಸ್ವಲ್ಪ ತೋರಿಸ್ತೀನಿ. ಇದು 2 ಸೆಟ್ಟು ಈ ರೀತಿ ಆಯಿತಾ. ಮಾವಿನಕಾಯಿ ಡಿಸೈನ್ ಇದು. ಇದೇ ನನ್ನ ಗೋಲ್ಡ್ ಜ್ಯುವೆಲರೀಸ್. ಇನ್ನೂ ಇದೆ, ಸುಮಾರು ಇದೆ. ಮತ್ತು ಇದೊಂದು ರೆಡಿ ಮಾಡಿಸ್ಬೇಕಿದ್ದು, ಇವತ್ತು ರೆಡಿ ಮಾಡ್ಕೊಟ್ಬಿಡಮ್ಮ. ಇದು ಪರ್ಲದಿದು, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸ್ವಲ್ಪ ಇಲ್ಲಿ ಕಟ್ಟಾಗ್ಬಿಟ್ಟಿದೆ. ಇಲ್ಲಿ ಅದು ಮಣಿ ಇದೆ, ರೆಡಿ ಮಾಡಿಬಿಡಿ ಇವತ್ತು. ರೆಡಿ ಮಾಡ್ಕೊಟ್ಬಿಡು. ನನಗೆ ಚೇಂಜ್ ಮಾಡೋಕ್ಕೆ ಕ್ಲೀನಾಗಿ ಆ ಥರ ದಾರ ನನ್ನ ಹತ್ರ ಇರಬೇಕಲ್ಲ, ಕೊಡ್ತೀನಿ. ಈ ರೀತಿ ಇದನ್ನ ಹಾಕೋಣ ಅಂದ್ಬಿಟ್ಟು ಲಾಸ್ಟಿಗೆ ಇದನ್ನು ಹಾಕ್ಕೊಂಡೆ. ಇದೊಂಥರ ಚೆನ್ನಾಗಿದೆ. ನೆಕ್ಸ್ಟ್ ಯಾವಾಗಾದರೂ ಹಾಕ್ಕೊಬೇಕು, ಎಲ್ಲಾದರೂ ಹೋದಾಗಲೇ ಹಾಕೊಳ್ಳೋಕೆ ಸಾಧ್ಯ. ಇದನ್ನಂತೂ ಒಂದು ಸಲಿನೂ ಹಾಕಿಲ್ಲ. ಅವಾಗೆಲ್ಲ ಇದು ತುಂಬ ಟ್ರೆಂಡು, ಈ ರೀತಿ ಸರಗಳು ತಗೊಂಡೆ. ಅದು ಇವಾಗ ಹಾಕ್ಕೊಳ್ಳೋಕೆ ಏನೋ ಒಂಥರ ಅನಿಸುತ್ತೆ, ಹೇಗೆ ಕಾಣಿಸುತ್ತೋ ಏನೋ, ಹೆವಿ ಕಾಣಿಸುತ್ತೇನೋ ಅಂತ. ಇದು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು, ಗಂಗಮ್ಮ ಜಾತ್ರೆಯಲ್ಲಿ. ನಾನು ಮತ್ತು ಇನ್ನೊಬ್ಬರು ಇಷ್ಟೇ ಜ್ಯುವೆಲರ್ಸು. ಅದಕ್ಕೆ ಹಾಕಿ. ಆದರೆ ಗ್ರೀನ್ ಕಲರ್ದು ಹಾಕ್ಬೇಡ, ಗ್ರೀನ್ ಕಲರ್ದು ಬಾಕ್ಸಿಗೆ ಹಾಕೋದು. ಅದು ಲೈಟ್ ಇವತ್ತು ಕಿಚನ್ಗೆ ಹಾಕೊಡು. ಅದು ಬಾಕ್ಸಲ್ಲಿ ಹಾಕಿಡೋದು. ಅದು ನನ್ನ ಸ್ವಭಾವ ಏನಂತಂದರೆ, ಯಾವುದೇ ಒಂದು ವಸ್ತುಗಳನ್ನ ತಗೊಳ್ಳಿ, ಅದು ಜಾಸ್ತಿ ಕಮ್ಮಿ ಅನ್ನೋದಲ್ಲ, ಅದನ್ನು ಸ್ವಲ್ಪ ಜೋಪಾನ ಮಾಡೋ ರೀತಿಯೇ ಒಂದು ರೀತಿ. ಅದು ಎಷ್ಟು ವರ್ಷ ಆದರೂ ಕೂಡ ಅದು ಹಾಗೆ ಜೋಪಾನವಾಗಿರಬೇಕು. ಈ ಕ್ಯಾಂಡಲ್ ಎಲ್ಲ ನಾನು ತರಿಸಿರೋದೇ ಮರ್ತೋಗಿತ್ತು. ಇನ್ನು ಐಫೋನ್ ಚಾರ್ಜರ್ ಕೂಡ ಇಟ್ಟಿದ್ದೀನಿ. ನಾನು ಐಫೋನ್ ತೊಗೊಂಡೆ 2 ವರ್ಷ ಆಗೋಯಿತು. ಅದು ಚಾರ್ಜರ್ ಕೂಡ ಬಿಸಾಕಿಲ್ಲ. ನಿಜವಾಗ್ಲೂ ಇವತ್ತು ಒಂಥರ ಹೊಟ್ಟೆ ಉರಿನೇ ಬಂತು ನನಗೆ. ಆ ಚಾರ್ಜರು ಮತ್ತು ಬಾಕ್ಸು ಎಲ್ಲನೂ ಹಾಗೆ ಜೋಪಾನವಾಗಿ ಎತ್ತಿಟ್ಕೊಂಡಿದ್ದೀನಲ್ಲ. ಮೊಬೈಲ್ ತೊಗೊಂಡೆ ಹಳೇದಾದ ತಕ್ಷಣ ಏನು ಮಾಡ್ತೀವಿ, ಚಾರ್ಜರ್ ಬಾಕ್ಸ್ ಆದರೂ ಬಿಸಾಕ್ಬಿಡ್ತೀವಿ. ಮೊಬೈಲ್ ಬಾಕ್ಸ್ ಇಟ್ಕೊಂಡ್ರು ಕೂಡ ನಾನು ಅದನ್ನು ಇಟ್ಕೊಂಡಿದ್ದೆ. ಇವತ್ತು ಸಾಕು, ಫೋನೇ ಇಲ್ಲ ಅಂದಮೇಲೆ ಇದೇನಕ್ಕೆ ಅಂತ ಹೇಳ್ಬಿಟ್ಟು ಬಿಸಾಕ್ಬೇಡ ಅಂತ ಹೇಳ್ಬಿಟ್ಟು ಬಿಸಾಕ್ತಾಯಿದ್ದೀನಿ. ನಾನು ಮೊನ್ನೆ ಮದುವೆಗೆ ಹೋಗೋದಕ್ಕೋಸ್ಕರ ಎಲ್ಲ ಎಳ್ದಾಡಿದ್ದು, ಅವಾಗ ಇದೆಲ್ಲ ಸಿಕ್ತು. ನಾವು ಏನೋ ತೆಗೆಯೋದಕ್ಕೆ ಹೋದಾಗ ಏನೋ ಸಿಗುತ್ತೆ. ನಾನು ಇದನ್ನ ಒಂದು ಸಲ ಬಾಕ್ಸ್ನ ತುಂಬ ಹುಡುಕಾಡಿದ್ವಿ, ಎಲ್ಲೂ ಕೂಡ ಸಿಕ್ಕಿರಲಿಲ್ಲ. ಆದರೆ ಇವತ್ತು ನೋಡಿ, ಅದು ಡ್ರೆಸ್ಸಿಂಗ್ ಟೇಬಲಲ್ಲೇ ಇದೆ. ನಾನು ಹೇಳಿದ್ನಲ್ಲ ಜ್ಯುವೆಲರ್ಸ್ ಎಲ್ಲ ಹಾಕ್ಕೊಂಡು ಹೋಗ್ಬೇಕಂತ ಯಾವುದೇದೋ ತೆಗೆಯೋಕೆ ಹೋದೆ.
ಯಾವುದ್ಯಾವುದೋ ಸಿಕ್ತು, ಮತ್ತು ಅದನ್ನೆಲ್ಲ ಬೇಡದಿರೋದನ್ನೆಲ್ಲ ಬಿಸಾಕಿ ಕ್ಲೀನಾಗಿ ಬೇಕಾಗಿರೋದನ್ನೆಲ್ಲ ಎತ್ತಿಟ್ಕೊಡೆ. ನಾನು ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಪಕ್ಷಿ ಕೂಗ್ತಾರ ಸೌಂಡ್ ಕೇಳಿಸ್ತಾ ಇದೆ ಅಂತ ಅನ್ಕೊತೀನಿ. ಯಾಕಂದ್ರೆ ನಾನು ಇಲ್ಲಿ ವಾಯ್ಸ್ ಕೊಡ್ಬೇಕಾದ್ರೆ ನನಗೆ ನಮ್ಮ ಮನೆ ಹತ್ರ ಕೇಳಿಸ್ತಾ ಇದೆ. ನನಗೆ ಇವಾಗ ಸ್ವಲ್ಪ ಕೋಲ್ಡ್ ಬೇರೆ ಆಗಿಬಿಟ್ಟಿದೆ. ಕೋಲ್ಡ್ ಆದಾಗ ಕೇಳಬೇಕಾ ಮೂಗು ಗಂಟಲು ತುಂಬ ಹಿಂಸೆ ಆಗ್ತಾ ಇರುತ್ತೆ. ಇನ್ನು ಬೆಡ್ರೂಮ್ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಮಂಚನ ನಾವು ಈ ಕಡೆ ಕಿಟಕಿ ಸೈಡ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ವಿ. ಈ ಸೈಡ್ ಇತ್ತು. ಅದಕ್ಕಿಂತ ಮುಂಚೆ ಸ್ವಲ್ಪ ಡಸ್ಟೆಲ್ಲ ಇವಾಗ ಅವ್ರು ಕ್ಲೀನ್ ಮಾಡ್ಕೊತಾರೆ. ನನಗೆ ಬಾಯಲ್ಲಿ ಉಸಿರಾಡೋದ್ರಿಂದ ಮನೇಲಿ ಧೂಳೆಲ್ಲ ತೆಗಿಯೋದಕ್ಕಾಗಲ್ಲ. ಸುಮ್ಮನೆ ಕಸ ಹೊಡ್ಕೊಬೋದು. ಈ ಹೆವಿ ಧೂಳಾದಾಗ ಡಸ್ಟೆಲ್ಲ ತೆಗ್ದಾಗ ಏನಾಗುತ್ತೆ, ಸ್ವಲ್ಪ ಕಫ ಥರ ಆಗ್ಬಿಡುತ್ತೆ. ಅದಕ್ಕೆ ನಾನು ಡಸ್ಟ್ ತೆಗಿಯೋಕ್ಕೆ ಹೋಗೋಲ್ಲ. ಅವ್ರು ಈ ರೀತಿ ಏನಾದರೂ ನನಗೆ ಹೆಲ್ಪ್ ಮಾಡಿಕೊಡ್ಬೇಕಾದ್ರೆ ಪಾಪ ಡಸ್ಟೆಲ್ಲ ಕ್ಲೀನ್ ಮಾಡ್ಕೊಟ್ಬಿಡ್ತಾರೆ. ಅವ್ರಿಗೆ ಅರ್ಥ ಆಗುತ್ತಲ್ವ, ಇವಳಿಗೆ ಆಗಲ್ಲ ಉಸಿರಾಡೋದಕ್ಕೆ ಅಂದ್ಬಿಟ್ಟು. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಹಿಂದೆ ತುಂಬ ಧೂಳಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ. ನಮ್ಮ ಮನೇಲಿ ಮೊದಲಿದ್ದು ಕಬ್ಬಿಣದ ಮಂಚ ಇತ್ತು. ನಾನು ಹಳೆ ವೀಡಿಯೋಸಲ್ಲೆಲ್ಲ ನೋಡಿದರೆ ಗೊತ್ತಿರುತ್ತೆ. ಈಗ 1 ತಿಂಗಳಾಯ್ತು ಅಷ್ಟೇ ನಾವು ಉಡ್ದು ತೊಗೊಂಡು. ಇನ್ನು ಅದಕ್ಕೆ ನಾವು ಬೆಡ್ನ ಚೇಂಜ್ ಮಾಡಿಲ್ಲ. ಕಬ್ಬಿಣದ ಮಂಚಕ್ಕೆ ಏನಿತ್ತು ಬೆಡ್ಡು ಅದೇ ಸೈಜ್ ಬೆಡ್ ಇದೆ. ಅದಕ್ಕೆ ತರಬೇಕು, ಈಗ ಸದ್ಯಕ್ಕೆ ಇರಲಿ ಅಂತೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಇನ್ನು ನಾನು ಹೇಳಿದ್ನಲ್ಲ ಬೆಡ್ರೂಮ್ ಬಗ್ಗೆ ಟಿಪ್ಸು ಅಂತ, ನಾವು ಕೆಲವೊಂದು ವಿಚಾರಗಳು ಸಣ್ಣ ಪುಟ್ಟ ಬದಲಾವಣೆನ ನಾನು ಖಂಡಿತವಾಗ್ಲೂ ಎಲ್ಲ ಹಾಲಲ್ಲಿರ್ಬೋದು, ಕಿಚನು, ಬೆಡ್ರೂಮು ನಾನು ಚೇಂಜ್ ಮಾಡ್ತಾನೇ ಇರ್ತೀನಿ. ಯಾಕಂದರೆ ಆ ಚಿಕ್ಕ ಚಿಕ್ಕ ವಿಷಯಗಳೇ ನಮ್ಮ ಕಷ್ಟಕ್ಕೆ ಕಾರಣ ಆಗ್ಬೋದು. ಇಲ್ಲ ಜಗಳ, ಗಂಡ ಹೆಂಡ್ತಿರ ಮಧ್ಯ, ಮನೇಲಿ ದುಡ್ಡು ಕೆಲಸ ಕಾರ್ಯ ನಡೀದಿರೋದು, ದುಡ್ಡು ಉಳಿದಿರೋದು, ಇದನ್ನೆಲ್ಲ ನಾನು ತುಂಬಾ ಅಬ್ಸರ್ವ್ ಮಾಡಿಬಿಡ್ತೀನಿ ಒಂದೊಂದು ವಸ್ತುಗಳನ್ನ. ನಮ್ಮಲ್ಲಿ ಕಬ್ಬಿಣದ್ದು ಮಂಚ ಇತ್ತು. ಕಬ್ಬಿಣದ ಮಂಚ ಎಲ್ಲರಿಗೂ ಆಗಬರಲ್ವಂತೆ. ಕಬ್ಬಿಣ ಅಂದರೆ ಶನಿ ಮಹಾತ್ಮ ಅಲ್ವಾ, ಶನಿ ದೇವರು ಕಬ್ಬಿಣ ಇದ್ದಾಗೆ, ಅದು ಪ್ರತಿಯೊಬ್ಬರಿಗೂ ಕೂಡ ಆಗಬರಲ್ಲ. ಅದಕ್ಕೋಸ್ಕರ ತುಂಬ ಜನ ಹೇಳ್ತಾರೆ ಕಬ್ಬಿಣದ ಮಂಚ ಇರಬಾರ್ದು, ಇದ್ರೂ ಅದು ಒಲಿದು ಬರಬೇಕು, ಇಲ್ಲಾಂದರೆ ಕಷ್ಟ ಹೇಗೆ ಅಂತ. ಅದಕ್ಕೋಸ್ಕರ ಏನು ಮಾಡಿದೆ, ಆ ಮಂಚನ ನಾನು ಕೊಟ್ಬಿಟ್ಟೆ. ಕಬ್ಬಿಣದ ಮಂಚ ಅದು ಸ್ವಲ್ಪ ಚಿಕ್ಕ ಸೈಜ್ ಕೂಡ ಇತ್ತು. ನಾನು ಅದನ್ನು ಚೇಂಜ್ ಮಾಡೋಣ ಅಂದ್ಕೊಂಡೆ, ಮುಂದೆ ಯಾವತ್ತಾದರೂ ಮಾಡೋಣ ಅಂದ್ಕೊಂಡು ಸುಮ್ಮನಿದ್ದೆ. ಈಗ ಅದು ಒಂದು ಆ ಥರ ಎಲ್ಲ ಮಾತುಗಳು ಬಂದಾಗ ನಮ್ಮ ಮನಸ್ಸಿಗೆ ಅದೇ ಆಲೋಚನೆ ಇರುತ್ತೆ ಅಂದ್ಬಿಟ್ಟು ಕಬ್ಬಿಣದ ಮಂಚ ಕೊಟ್ಬಿಟ್ಟು ಈಗ ವುಡ್ ಮಂಚ ತೊಗೊಂಡಿದ್ದೀನಿ. ಇದನ್ನು ನಾನು ಕಿಟಕಿ ಸೈಡ್ ಹಾಕ್ಕೊತಾ ಇದ್ದೀನಿ. ಇನ್ನು ಮಿರರ್ ಇದೆಯಲ್ಲ, ಡ್ರೆಸ್ಸಿಂಗ್ ಟೇಬಲ್ನ ಈ ಕಡೆ ಇಟ್ಬಿಟ್ಟಿದ್ದೀನಿ. ಯಾವಾಗಲೂ ಅಷ್ಟೇ ಬಾಡಿಗೆ ಮನೇಲಿದ್ದಾಗ ಈ ರೀತಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ನಾವೇನಾದರೂ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕನ್ನಡಿ ಏನಿದೆ, ನಾವು ಡ್ರೆಸ್ಸಿಂಗ್ ಟೇಬಲು ಇಲ್ಲ ಬೀರು ಕನ್ನಡಿ ಯಾವುದಾದ್ರೂ ಸರಿ, ಅದು ನಾವು ಮಲಗಿರೋ ಮಂಚನ ಕಾಣಿಸ್ಬಾರ್ದಂತೆ. ಯಾಕಂದರೆ ನಾವು ನೆಗೆಟಿವ್ ಎನರ್ಜಿ ಬರುತ್ತೆ. ಈಗ ನಾವು ಕನ್ನಡಿಲಿ ಪ್ರತಿಬಿಂಬ, ಪ್ರತಿರೂಪ, ನಾವು ಏನು ಕಾಣಿಸುತ್ತೋ ಅದು ಆಪೋಸಿಟು ಕನ್ನಡಿ ತೋರಿಸುತ್ತೆ ಅಲ್ವಾ. ಈಗ ನಾವು ನಿಂತ್ಕೊಂಡ್ರೆ ನಮ್ಮ ಫೇಸ್ನ ತೋರಿಸುತ್ತಲ್ವ, ಹಾಗೆಯೇ ನಾವು ಮಲಗಿರೋ ಮಂಚ, ಹಾಸಿಗೆ, ಬೆಡ್ಶೀಟು ಕನ್ನಡಿಲಿ ಕಾಣಿಸ್ಬಾರ್ದು. ಹಾಗೇನಾದರೂ ನೀವು ಬಾಡಿಗೆ ಮನೇಲಿ ಏನಾದರೂ ಇದ್ದರೆ ಏನು ಮಾಡಿ, ಮಲಗಬೇಕಾದ್ರೆ ಒಂದು ಟವಲ್ಲು ಇಲ್ಲ ವೇಲ್ನ ಕನ್ನಡಿಗೆ ಮುಚ್ಚಿಬಿಡಿ. ಆವಾಗ ಅದರದ್ದು ಪ್ರತಿಬಿಂಬ ಕಾಣಿಸಲ್ಲ. ಬೆಳಿಗ್ಗೆ ನಾರ್ಮಲಾಗಿ ತೆಗೆದಿಟ್ಕೊಳ್ಳಿ. ಈ ರೀತಿ ಚಿಕ್ಕ ಸಣ್ಣ ಪುಟ್ಟದನ್ನೆಲ್ಲ ಫಾಲೋ ಮಾಡ್ಕೊಳ್ಳಿ. ಹಾಗೆಯೇ ಮಂಚನೂ ಅಷ್ಟೇ, ನೀವು ನಿಮ್ಮಲ್ಲಿ ಯಾವ ಮಂಚ ಇದೆ ಗೋಡೆಗೆ ಸ್ವಲ್ಪ ಗ್ಯಾಪ್ನ ಕೊಡಿ. ಫುಲ್ಲು ಗೋಡೆಗೆ ಅಂಟಿಸ್ಬಾರ್ದು ಮಂಚನ. ಅರ್ಧದಷ್ಟು ಒಂದು 2-3 ಇಂಚಷ್ಟಾದರೂ ಜಾಗ ಕಮ್ಮಿ ಇದೆ ಅಂದರೆ ಗ್ಯಾಪ್ನ ಕೊಡಿ. ಆವಾಗ ಸರಿ ಹೋಗುತ್ತೆ. ನಾನೀಗ ಒಂದು 3 ಟಿಪ್ಸ್ನ ಹೇಳಿದ್ದೀನಿ. ಇದನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ಸ್ವಲ್ಪ ಚೇಂಜಸ್ ಅಂತೂ ನಿಜವಾಗ್ಲೂ ಆಗುತ್ತೆ. ಯಾಕಂದರೆ ನನಗೆ ಚೇಂಜಸ್ ಆದ್ರೇ ನಾನು ಶೇರ್ ಮಾಡ್ಕೊಳ್ಳೋದು. ಇನ್ನು ಸಂಜೆ ಇದ್ದಕ್ಕಿದ್ದಂತೆ ಒಂದು 4:15-5 ಗಂಟೆ ಆಗಿತ್ತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ಬಿಟ್ಟು, ಇವರು ಜಾತ್ರೆಗೆ ಹೇಳಿದರು, ವಾಟ್ಸಪ್ಪಲ್ಲಿ ಕಳಿಸಿದ್ರು. ನಾವು ಜಾತ್ರೆಗೆ ಹೋಗೋದಕ್ಕಾಗಲಿಲ್ಲ. ಜಾತ್ರೆ ಆಗಿ ಒಂದು 4 ದಿನಕ್ಕೇನೋ ಹೋದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ, ಹೂವಿನ ಅಲಂಕಾರ ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಯಿತು. ನಾವು ಜಾತ್ರೆಗೆ ಹೋಗಬೇಕಿತ್ತು, ಮಿಸ್ ಮಾಡ್ಕೊಂಬಿಟ್ನಲ್ಲ ಜಾತ್ರೆನಂತ. ಗೋಡೆಗೆಲ್ಲ ಫುಲ್ಲು ದೇವ್ರಿನ ಅಲಂಕಾರ ಅಂತೂ 3 ದೇವರಿಗೂ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂತಾರಲ್ಲ, ಆ ರೀತಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಾನು ಮಿಸ್ ಮಾಡಿಕೊಂಡೆ ಜಾತ್ರೆನ. ಆದ್ರೂ ಅಲಂಕಾರ ನೋಡೋ ಭಾಗ್ಯ ಇದೆ ಅಂತ ಹೇಳ್ಬಿಟ್ಟು ಸಂಜೆ ಮೇಲೆ ಹೋಗಿದ್ದಲ್ಲ, ಆಗಲೇ ನಾವು ಮನೆ ಬಿಟ್ಟಾಗಲೇ 5:15 ಆಗಿಬಿಟ್ಟಿತ್ತು ಅನಿಸುತ್ತೆ. ಇನ್ನು ಅಲ್ಲಿ ಹೋಗೋಷ್ಟೊಡೆ 6 ಗಂಟೆ ಆಗಿತ್ತು. ಸಂಜೆ ಅಷ್ಟು ತುಂಬ ಕತ್ಲೆ ಆಗಿಬಿಟ್ಟಿತ್ತು. ಇನ್ನು ಆ ಕಡೆಯಿಂದ ಬರ್ಬೇಕಾದ್ರೆ ನಮ್ಮ ಮನೇಲಿ ಏನು ಮಾಡ್ತಾರೆ ಅಂದರೆ, ಮೇನ್ ರೋಡಿಂದ ಕರ್ಕೊಂಬರಲ್ಲ, ಹತ್ರ ಆಗುತ್ತೆ ಅಂದ್ಬಿಟ್ಟು ಒಳಗಡೆಯಿಂದನೇ ಕರ್ಕೊಂಬರ್ತಾರೆ. ಅದು ರೋಡೇ ಕಾಣಲ್ಲ. ನಾವು ಬರೋ ರೋಡಲ್ಲಿ ಒಂದು ಮನೆ ಇರಲ್ಲ, ಒಂದು ದೀಪದ ಕಂಬ ಅಂದರೆ ಲೈಟು ಅದು ಇರಲ್ಲ. ಅದಕ್ಕೆ ಬೇಗ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ಇನ್ನು ಪ್ರಸಾದ ಎಲ್ಲ ಖಾಲಿಯಾಗಿ ಹೋಗಿತ್ತು, ಪೂಜೆ ಮಾಡಿಸ್ಕೊಂಡು ಸರಿ ಅಲ್ಲೂ ಕೂಡ ದೇವಸ್ಥಾನದಲ್ಲಿ ಹೇಳಿದ್ರು, ಯಾಕೆ ಬರಲಿಲ್ಲ ನೀವು, ಯಾವುದಕ್ಕೂ ಬರಲ್ಲ, ಯಾವ ಜಾತ್ರೆಗೂ ಬಂದು ಓಡಾಡಲ್ಲ ಅಂದರು. ಇಲ್ಲ ನೆಕ್ಸ್ಟ್ ಬರ್ತೀವಿ, ನಮಗೆ ಸ್ವಲ್ಪ ಬರೋದಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದಮೇಲೆ ನಂಗೆ ಸ್ವಲ್ಪ ಹೊಟ್ಟೆ ಹಶ್ವಾಗ್ತಾ ಆಯಿತು ಅಂದ್ಬಿಟ್ಟು ಒಂದು 20 ರೂಪಾಯಿ ಬಜ್ಜಿ ತೊಗೊಂಬರಪ್ಪ ಅಂತ ಕಳಿಸ್ದೆ. ಅಲ್ಲಿ ಬಿಸಿ ಬಿಸಿ ಆಗ್ತಾಯಿದ್ರು.
ಎಷ್ಟೇ ಬೇಸಿಗೆ ಸೆಕೆ ಇರಲಿ ಊಟ ಬೇಕಾದ್ರೆ ತಣ್ಣಗಿರೋ ತಿನ್ಬೋದು. ಈ ಬಜ್ಜಿ ಎಲ್ಲ ಬಿಸಿ ಬಿಸಿ ತಿಂದ್ರೇ ಅದು ರುಚಿ. ಅವರು ಕರೆದಿಟ್ಟಿದ್ರಲ್ಲ ಫಸ್ಟೇ, ತುಂಬ ಅಂಗಡಿಗಳಲ್ಲಿ ಹೀಗೆ ಮಾಡ್ತಾರೆ. ಇಲ್ಲ ಈಗ ಇದನ್ನು ಈಗಲೇ ತೆಗ್ದಿದ್ದು ಇದು ಬಿಸಿ ಇದೆ ಅಂದ್ಬಿಟ್ಟು ಅದನ್ನು ಕೊಟ್ಟರು. ನಿಜವಾಗ್ಲೂ ಫುಲ್ಲು ತಣ್ಣಗಾಗ್ಬಿಟ್ಟಿತ್ತು. ಇನ್ನು ಮೆಣ್ಸಿನ್ಕಾಯಿ ಬಜ್ಜಿ ಅಂತ ತಣ್ಣಗಾದ್ರಂತೂ ತಿನ್ನೋದಕ್ಕೆ ಆಗಲ್ಲ. ಸಾರಿ, ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿದೆ. ಇನ್ನು ಅಲ್ಲಿಂದ ಬಜ್ಜಿ ತಿನ್ಕೊಂಡು ಮನೆಗೆ ಬಂದು ಅಡುಗೆ ಮಾಡ್ಕೊಂಬೇಡ ಅಂದ್ಬಿಟ್ಟು ಬೇಳೆ ದಾಲ್ ಮಾಡೋಣ ಅಂತೇಳಿ ಬೇಳೆ ದಾಲ್ ಮಾಡ್ತಾಯಿದ್ದೀನಿ. ಬೇಯಿಸಿಟ್ಕೊಂಡಿದ್ದೀನಿ. ಬೇಳೆ, ಹೆಸ್ರು ಕಾಳು ಸ್ವಲ್ಪ ಹಾಕಿದ್ದೀನಿ ತಂಪಾಗಿರಲಿ ಅಂದ್ಬಿಟ್ಟು. ಅದೆಲ್ಲ ಹಾಕಿದ್ದಕ್ಕೇನೋ ಸ್ವಲ್ಪ ತಲೆಗೆ ಎಣ್ಣೆ ಬೇರೆ ಹಾಕಿದ್ದೆ. ಒಂದು 2-3 ಅವರ್ ಬಿಟ್ಬಿಟ್ಟಿದ್ದೆ. ಅದೆಲ್ಲ ಸೇರಿ ಕೋಲ್ಡಿಗೆ ಎತ್ತಾಕಿದ್ದೆ. ಕೋಲ್ಡ್ ಅಂದರೆ ಓವರ್ ಹೀಟಾಗಿ ಕೋಲ್ಡ್ ಆಗೋದು ಈ ಬೇಸಿಗೆ ಟೈಮಲ್ಲಿ. ಇನ್ನು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ತೊಗರಿಬೇಳೆ, ಹೆಸ್ರು ಕಾಳು 2 ಹಾಕಿ ಚೆನ್ನಾಗಿ ಕೂಗಿಸ್ಕೊಂಡು ಮೆತ್ತಗಾದ್ಮೇಲೆ ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಒಂದು 4-5 ಎಸ್ಲಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ಬೇಗನೆ ಕೂಡ ಮಾಡ್ಕೊಬೋದು. ಇನ್ನು ಸೈಡಲ್ಲಿ ರಾಮಗೆ ಅನ್ನ ಮಾಡಿಟ್ಬಿಡ್ತೀನಿ. ಅವ್ರಿಗೆ ತಣ್ಣಗಾಗಲಿ, ಮೊಸರನ್ನ ಹಾಕೋದಲ್ವಾ ಬಿಸಿ ಬಿಸಿ, ಪಾಪ ನಮ್ಮ ಥರನೇ ಅವ್ರಿಗೂ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಫಸ್ಟ್ ಅನ್ನ ಮಾಡಿ ಆಮೇಲೆ ನಮಗೆ ಅಡುಗೆಗೆ ನಾನು ರೆಡಿ ಮಾಡ್ಕೊಳ್ಳೋದು. ಇನ್ನು ಸಾಂಬಾರಿಗೆಲ್ಲ ಒಗ್ಗರಣೆ ಮಾಮೂಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಿಂಗು, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನ ಹಾಕ್ಕೊಂಡು ಬಾಡಿಸ್ಕೊಂಡಾದ್ಮೇಲೆ ನಾವು ಏನು ಇದು ಮಾಡಿ ಇಟ್ಕೊಂಡಿದ್ವಲ್ಲ, ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋದು. ಕಾಳನ್ನ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡು ಒಂದು 3-4 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ನಾನು ಇದು ಮಾಮೂಲಿ ಪ್ಯಾನಲ್ಲಿ ಮಾಡ್ಕೊಂಬಿಟ್ಟೆ. ಕುದಿಬೇಕಾದ್ರೆ ಸ್ವಲ್ಪ ಗ್ಯಾಸ್ಗೆಲ್ಲ ಸಿಡೀತು. ಇನ್ನು ಊಟ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ, ಹೇಗೂ ರೈಸ್ಗಿಟ್ರೆ ಸ್ವಲ್ಪ ವಿಸಿಲಲ್ಲೂ ಕೂಡ ಒಂದೊಂದ್ಸಲ ನೀರು ಹೊರಗೆ ಬಂದುಬಿಡತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಮಾಡ್ಕೊಂಡು ಹಿಂಗೆ ಮಾಡಿಕೊಂಡ್ರೆ ಮತ್ತೆ ಇನ್ನೊಂದ್ಸಲ ಮಾಡಬೇಕಲ್ಲ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ. ಇನ್ನು ಸಾಂಬಾರಿಗೆ ಲಾಸ್ಟಲ್ಲಿ ಚೆನ್ನಾಗಿ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸೂರಿ ಮೇಥಿ ಹಾಕಿ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು. ನಾನು ಇದಕ್ಕೆ ಯಾವುದೇ ರೀತಿ ಕಾಯಿ ರುಬ್ಬಾಕಿಲ್ಲ. ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ, ಹಾಗೆ ಚಪಾತಿ, ಜೀರಾ ರೈಸು ಎಲ್ಲಾದ್ರ ಜೊತೆನೂ ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬ ಬೇಗನಾಗುತ್ತೆ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಇನ್ನು ನೈಟು ಸಾಂಬಾರೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸಿ ಇನ್ನು ಇವತ್ತಿನ ವಿಡಿಯೋ ಕೂಡ ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಯಾವತ್ತೂ ಅಷ್ಟೇ ಮಲ್ಕೊಬೇಕಾದ್ರೆ ಗಂಡನ ಎಡಭಾಗದಲ್ಲಿ ಮಲ್ಕೊಳ್ಳಿ. ನಾವು ಹೆಂಗಂದ್ರಂಗೆ ಮಲ್ಕೊಬರ್ತೀವಿ ಯಾವತ್ತೂ ಅಷ್ಟೇ. ಯಾಕಂದರೆ ಎಡಭಾಗದಲ್ಲಿ ಹೃದಯ ಇರುತ್ತಲ್ಲ, ಅವ್ರ ಹೃದಯಕ್ಕೆ ನಾವು ಯಾವಾಗಲೂ ಹತ್ತಿರವಾಗಿರ್ತೀವಿ ಅಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಆದಷ್ಟು ಮಲಗೋದಕ್ಕೆ ಟ್ರೈ ಮಾಡಿ. ಇನ್ನು ಇವತ್ತಿನ ಲಾಗು ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.